ಏ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ಲಾಮ್ ವೆಂಚರ್ಸ್ ವಿತ್ ಪ್ರಿಯಾಂಕಾ ಶಿವಕುಮಾರ್. ಸುಮಾರು ದಿನ ಆಗಿತ್ತು ವೀಡಿಯೋಸ್ ಹಾಕಿ ನಾನು ಯೂಟ್ಯೂಬಲ್ಲಿ. ನನ್ನದು ಬ್ಯುಸಿ ಶೆಡ್ಯೂಲ್ ಆದ್ದರಿಂದ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಫೈನಲಿ ಇದಕ್ಕಂತ ಟೈಮ್ ತೊಗೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ, ಸಂಕ್ರಾಂತಿ ಹಬ್ಬಕ್ಕೆ ನಾವೆಲ್ಲ ಊರಿಗೆ ಹೋಗಿದ್ವಿ. ಸೊ ಎಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ, ನನ್ನ ಮಕ್ಕಳು ಹೇಗೆಲ್ಲ ಎಂಜಾಯ್ ಮಾಡಿದ್ಲು, ಎಷ್ಟು ಪ್ಲೇಸಸ್ನ ಕವರ್ ಮಾಡಿದ್ವಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗಷ್ಟೇ ನಾವು ಹಾಕೋ ವೀಡಿಯೋಸ್ ನಿಮ್ಗೆ ಕಾನ್ಸ್ಟೆಂಟಾಗಿ ಬರ್ತಿರುತ್ತೆ. ಪ್ಲಸ್ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಹಾಕ್ತಾನೆ ಇರಬೇಕು ಅಂತ. ವಿತೌಟ್ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇಂಟು ದಿಸ್ ವಿಡಿಯೋ. ಏರ್ ಕಾರ್ಡ್ಗೆ ಹೋಗ್ತಿದ್ದೀವಿ ನಾವು ಬಿಟ್ಟಿದ್ದೆ ಒಂದು 6 ಆಗೋಯ್ತು. ಸೊ ಹೋಗ್ತಿದ್ವಿ. ನೈಟು ಬಾಪುಗೆ ಡಿನ್ನರ್ ಟೈಮ್ ಆಯಿತು. ಅಲ್ಲಿ ಆನಂದಭವನ್ ಹೋಟೆಲ್ ಇತ್ತು. ಸೊ ಅಲ್ಲಿ ಹೋಗಿ ಅವಳಿಗೆ ಆಟ ಆಡಿಸ್ತಾ ತಿನ್ನಿಸ್ತಿದ್ವಿ. ಅವಳದು ಮುಗ್ದು ನಾವು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಅಲ್ಲೊಂದು ಡಾಬಾ ಸಿಕ್ತು. ಸೊ ಡಾಬಾದಲ್ಲಿ ನಿಲ್ಲಿಸಿ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲನೂ ತಿಂದು, ಅಲ್ಲಿ ಪಕ್ಕನೇ ನೋಡಿದ್ರೆ ಗಸಗಸೆ ಮರ ಇತ್ತು. ನನ್ನ ಮಗಳಿಗೆ ಗಸಗಸೆ ಅಂದರೆ ತುಂಬ ಇಷ್ಟ. ಅದನ್ನು ಕಿತ್ತಿ ಅವಳು ಕೊಟ್ಟೆ. ಅವಳು ಆರಾಮಾಗಿ ತಿಂತಿದ್ಲು. ಸೊ ಫೈನಲಿ ಡೆಸ್ಟಿನೇಷನ್ ಬಂದು ರೀಚ್ ಆದ್ವಿ. ಹೋಟೆಲ್ ಹೆಸರು ಬಂದು ವೈಟ್ ಮೆಂಟ್ ಅಂತ. ಆ ಬಿಲ್ಡಿಂಗ್ಗೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸಲ್ಲಿ ನೋಡೋಕ್ಕೆ. ಇದನ್ನು ಬೆಳಗ್ಗೆನೂ ತೋರಿಸ್ತೀನಿ ನಿಮಗೆ ಆ ಬಿಲ್ಡಿಂಗ್ ಹೆಂಗಿದೆ ಅಂತ. ರೂಮ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಆ ಕಲರ್ ಕಾಂಬಿನೇಷನ್, ಆ ಬಾಲ್ಕನಿ, ವಿಂಡೋ ಓಪನ್ ಮಾಡಿದ ತಕ್ಷಣ ಆ ಸೀನರೀಸ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಹೋಗಿ ಟ್ರೈ ಮಾಡಿ. ಸೊ ಟ್ರಾವ್ಲಿಂಗಲ್ಲೇ ಎಲ್ಲರಿಗೂ ಟಯರ್ಡ್ ಆಗಿತ್ತು. ಸೊ ಎಲ್ಲರೂ ಬೇಗ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ರೆಡಿಯಾಗಿ ಏರ್ ಕಾರ್ಡಲ್ಲಿರೋ ಪೀಕ್ ಪಾಯಿಂಟಿಗೆ ಹೋಗ್ತಿದ್ದೀವಿ. ಅದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಏರ್ ಕಾರ್ಡಲ್ಲಿ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿರೋ ಜನ ಅಂತೂ ತುಂಬ ಸ್ವೀಟಾಗಿದ್ದರು. ನೀವು ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಒಂದ್ಸರಿ ಟೇಸ್ಟ್ ಮಾಡಿ ಅಂತ ನನಗೊಂಚೂರು ಕಾರ್ನ್ ಕೊಟ್ಟಿದ್ರು. ಅದು ತಿಂದು ನೋಡಿದೆ, ಅದು ತುಂಬಾ ಚೆನ್ನಾಗಿತ್ತು. ಸೊ ಬರ್ತಾ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟೆ. ಸೊ ಹೋಗೋ ಕಡೆ ಎಲ್ಲನೂ ಸಣ್ಣ ಸಣ್ಣ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ಸೊ ಟೂರಿಸ್ಟ್ ಪ್ಲೇಸ್ ಅಲ್ವಾ. ಹೋಗೋ ದಾರಿಯಲ್ಲಿ ದೇವಸ್ಥಾನ ಸಿಕ್ತು. ನಾವು ಹೋಗಿದ್ದ ಹಬ್ಬದ ದಿನ. ಸೊ ಸ್ಪೆಷಲ್ ಪೂಜೆ, ಟಮಟೆ ಎಲ್ಲ ಬಾರಿಸ್ತಿದ್ರು. ಸೊ ಒಳಗೆ ಕ್ಯಾಮ್ರಾ ತೊಗೊಂಡು ಹೋಗಕ್ಕೆ ಬಿಡಲಿಲ್ಲ. ಅದರಿಂದ ಆ ಶಾಟ್ ನನ್ನ ಹತ್ರ ಹಿಡಿಯೋಕ್ಕಾಗಲಿಲ್ಲ. ಬಟ್ ಸೀರಿಯಸ್ಲಿ ಟ್ರಸ್ಟ್ ಮೀ, ಒಳಗೆ ಹೋಗಿದ ತಕ್ಷಣ ಎಷ್ಟು ಚೆನ್ನಾಗಿ ಗುಡ್ ವೈಬ್ಸ್ ಎಲ್ಲ ಸಿಕ್ತು. ದೇವ್ರ ಕೈದು ಮುಗ್ದು ಪೂಜೆ ಎಲ್ಲ ಮಾಡಿ ಈಚೆ ಬಂದ್ವಿ ಪೀಕ್ ಪಾಯಿಂಟ್ಗೆ ಹೋಗೋಣ ಅಂತ.
சாப்பிடு. ಆ ಪೀಕ್ ಪಾಯಿಂಟ್ದ ಹೋಲ್ ಏರ್ ಕಾರ್ಡೆ ಕಾಣಿಸ್ತಿತ್ತು. ಆ ಸೀನರಿ, ಆ ನೇಚರ್ ಅಂತೂ ಸಖತ್ತಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ನೀವು ಒಂದ್ಸರಿ ಟ್ರೈ ಮಾಡಬೇಕು. ಸೊ ಎಸ್, ನಮ್ಗೆ ತುಂಬಾ ಖುಷಿ ಆಯಿತು ಆ ಜಾಗಕ್ಕೆ ಹೋಗಿದ್ದು. ಸೊ ಆ ಜಾಗ ಮುಗಿಸಿ ನೆಕ್ಸ್ಟ್ ನಾವು ಹೋಗಿದ್ದ ಜಾಗ ಬಂದು ಪೀಕು ಪಾರ್ಕ್ ಅಂತ. ಸೊ ಇದು ಬಂದು ಮಿನಿ ಝೂ ಥರ. ಸೊ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಹೋದ್ರೆ ಅವ್ರು ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಾರೋ ಅಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ಲು ಲಾಸ್ಯಾನು. ಸಿಕ್ಕಾಪಟ್ಟೆ ರಶ್ ಇತ್ತು, ಕ್ಯೂ ಸುಮಾರಿತ್ತು. ಕ್ಯೂವಲ್ಲಿ ನಿಂತು ಟಿಕೆಟ್ ಇಸ್ಕೊಂಡು ಆಮೇಲೆ ಒಳಗೆ ಹೋದ್ವಿ. ಲಾಸ್ಟಿಗೆ ನೀರಲ್ಲಿ ಆಡೋದಂದರೆ ತುಂಬ ಖುಷಿ. ಆ ಜಾಗದಿಂದ ಸುಮಾರು ತವಳು ಬರಲೇ ಇಲ್ಲ, ಫೋರ್ಸ್ ಮಾಡಿ ಬೇರೆ ಕಡೆ ಕರ್ಕೊಂಡ್ಬಂದೆ. ಸೊ ಹೋಗ್ತಾ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆನ್ಸು, ಕಾಕ್ಸು, ಆಮೇಲೆ ಬೇರೆ ಬೇರೆ ಪಕ್ಷಿಗಳು ಎಲ್ಲನೂ ನೋಡ್ಕೊಂಡು ಹೋದ್ವಿ. ನೆಕ್ಸ್ಟು ನಾವು ಬಂದಿರೋದು ಬರ್ಡ್ಸ್ ಕೇಜು. ಇಲ್ಲಿ 15 to 20 ಮೆಂಬರ್ಸ್ ಕೇಜ್ ಒಳಗೆ ಹಾಕಿ ಲಾಕ್ ಹಾಕ್ಬಿಡ್ತಾರೆ. ಸೊ ನಾವು ಬರ್ಡ್ಸ್ನ ಹೇಗೆ ಟ್ರೀಟ್ ಮಾಡಬೇಕು, ಹೇಗೆ ಫೀಡ್ ಮಾಡಬೇಕು ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ನಾವು ಅದೇ ರೀತಿ ಇರಬೇಕು ಅಂತ. apa enggak di Amo Amo bhai inga ba Amo inga par முட்டை கூட அதுக்கு முட்டை கூட சீக்கிரம் ಅನ್ಫಾರ್ಚುನೇಟ್ಲಿ ಪ್ಯಾರೆಟ್ ಲಾಸ್ಯ ಕೈನ ಕಚ್ಬಿಡ್ತು. ಆಗ್ಲಿಂದ ಸ್ವಲ್ಪ ಮೂಡ್ ಔಟ್ ಆಗೋದು. They are giving actually. The person one who are wearing orange shirt they are giving. ಪ್ಯಾರೆಟ್ನಿಂದ ಕಚ್ಚಿಸ್ಕೊಂಡು ಆದ್ಮೇಲೆ ನಮ್ಮ ಪಾಪ ಪ್ಯಾರೆಟ್ ಹತ್ರನೇ ಬರಲಿಲ್ಲ. ಬಾ ತಗೋ ನೋಡು ಅಂದ್ರೂ ಓಡೋಗ್ತಿದ್ಲು. ಸೋ ಸ್ಯಾಡ್, ಫನ್ನಿ ಗರ್ಲ್. ಬಾ
ಸೊ ಎಲ್ಲ ಕಡೆ ಹೋಗಿ ಬರ್ತಿದ್ದೀವಿ. ತುಂಬ ಬಿಸಿಲಿದೆ. ಸೊ ನಮ್ಮ ಹೆಂಗೆ ಮೇಂಟೈನ್ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಪೀಕು ಪಾರ್ಕ್ ಅಲ್ಟಿಮೇಟ್ ಆಗಿತ್ತು. ಸೊ ಬರ್ಡ್ ಸೆಂಚುರಿ ಥರ ಬರ್ಡ್ಸ್ ನೋಡಿದ್ವಿ. ಸೊ ಸಮ್ ಕೈಂಡ್ ಆಫ್ ಅನ್ ಅನಿಮಲ್ಸ್ ನೋಡಿದ್ವಿ. ನಮ್ಮ ಪಾಪು ಅಂತೂ ತುಂಬಾ ಖುಷಿ ಆದ್ಲು. ಈ ಜಾಗಕ್ಕೆ ರೇಟಿಂಗ್ಸ್ ಕೊಡ್ಬೋದು ಅಂತಂದರೆ 10 ಔಟ್ ಆಫ್ 10 ಕೊಡ್ಬೋದು. ಯಾಕಂದರೆ ಫುಲ್ ಆನ್ ಎಂಟರ್ಟೈನ್ಮೆಂಟ್, ಫುಲ್ ಆನ್ ಎಂಜಾಯ್ಮೆಂಟ್ ಆಗಿತ್ತು. ಸೊ ಎಸ್, ಇದನ್ನು ಮುಗಿಸಿ ನಾವು ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡಿದ್ರೆ ಬೋಟಿಂಗ್ ಹೋಗ್ತಿದ್ದೀವಿ. ಅವಳು ಬೋಟಿಂಗ್ ಅಂತ ಕೇಳ್ತಿದ್ಲು. So boating, sir. Today about. Thank you, sir. Thank you. ಥ್ಯಾಂಕ್ ಯು. ಆರೆಂಜ್ ಏನಾದ್ರು ತಗೊಂಡು ತಿಂತೀಯ ಹೋಗ್ಲಿ? ವಾಟರ್ ಮಿಲನ್ ಮೇಡಮ್ಮ. ಮುಂದೆ ಹೋಗೋಣ ಅಲ್ಲಿ. ಅಯ್ಯೋ ಲಾಲ ಲಾಲ ಫಾಲ್ಸ್ ಎಲ್ಲಾದ್ರೂ ಕೇಳ್ಬೇಕು ಅವ್ರನ್ನ ನೆಕ್ಸ್ಟ್. Falls ಇದೆ. ಇಲ್ಲೇ ಪಕ್ಕದಲ್ಲೇ ಅಂತ ಎಲ್ಲೋ. ಸೊ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಸುಸ್ತಾಗೋಯ್ತು. ನೋಡಿದ್ರೆ ಸುಮಾರು ಜನ ಇತ್ತು. ಹಾಲಿಡೇ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು, ಕ್ಯೂ ಇತ್ತು. ಸರಿ ಅಂದ್ಬಿಟ್ಟು ಟಿಕೆಟ್ ಇಸ್ಕೊಳ್ಳೋಂತ ಒಳಗೆ ಹೋಗಿದ್ವಿ. ಸೊ ಎಸ್, ಟಿಕೆಟ್ ನೋಡಿದ್ರೆ 200 ರೂಪೀಸ್, 300 ರೂಪೀಸ್, 400 ರೂಪೀಸ್, 700 ರೂಪೀಸ್ ತನಕ ಇತ್ತು. ಸೊ ಸ್ಪೀಡ್ ಬೋಟಲ್ಲಿ ಹೋಗೋಣ ಅಂತ ನೋಡಿದ್ರೆ 700 ರೂಪೀಸ್ ಬರ್ತಿಲ್ಲ ಅನ್ಸಿದ್ರು. ಜಸ್ಟ್ 15 ಮಿನಿಟ್ಸು. ನಾವೇನು ಮಾಡಿದ್ವಿ ಅಂತಂದರೆ 3 ಸೀಟರ್ ಬೋಟಿಗೆ ಹೋಗಿದ್ವಿ. ಸೊ ಅಲ್ಲಿ 15 ಮಿನಿಟ್ಸು, ಬಟ್ ನಾವು ಹಿಂದೆ ಕೂತ್ಕೋಬೇಕಾಗುತ್ತೆ. ಆ ಎಕ್ಸ್ಪೀರಿಯನ್ಸು ನೋಡೋಣ ಅಂದ್ಬಿಟ್ಟು ಅದನ್ನು ಆಫ್ ಮಾಡಿದ್ವಿ ನಾವು. ಆಲ್ಮೋಸ್ಟ್ 1.5 hour ನಾವು ವೆಯ್ಟ್ ಮಾಡಿದ್ವಿ. ಕೂತು ಸಾಕಾಗೋಯ್ತು. ಸೊ ಫೈನಲಿ ಬನ್ನಿ ಅಂತ ಕರೆದ್ರು. ಖುಷಿಯಾಗೋಯ್ತು ನಮಗೆ. ನಾನು ಹಿಡ್ಕೋತೀನಿ ಮಗಳೇ. ನೀವು ಬಿಡಿ. ನೀವು ಬಿಡಿ, ಬಿಡಿ. ನೀವು ಕೂತ್ಕೊಳ್ಳಿ ಆರಾಮಾಗಿ. ಅಲ್ಲೋಡ ಅಮ್ಮ ನೋಡಿ. ನೀನು ಕೂರ್ಸ್ಕೊ, ನಾನು ತೆಗಿತೀನಿ. ಅಮ್ಮ ನೋಡಿ ಮಗಳೇ ಅಲ್ಲಿ. ಬನಾನಾ ಬೇಕಾ? ಎಲ್ಲಿದೆ ಬನಾನಾ? ಇದ್ದ. ಸೊ ಎಲ್ಲ ಮುಗಿಸಿ ಈಚೆ ಬರೋಷ್ಟ್ರೊಳಗೆ ಟೈಮ್ ನೋಡಿದ್ರೆ 5 o'clock ಆಗೋಗಿತ್ತು. ಸೊ ಯಾರೂ ಲಂಚ್ ಮಾಡಿರಲಿಲ್ಲ. ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ವಿ. ಸರಿ ಊಟ ಮಾಡೋಣ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ಗೆ ಹೋಗ್ತಿದ್ದೀವಿ ಇವಾಗ. ಸೊ ಆ ರೆಸ್ಟೋರೆಂಟ್ ಹೆಸರು HR Legacy ಅಂತ. ರೆಸ್ಟೋರೆಂಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಚೆನ್ನಾಗಿತ್ತು. ಸೊ ಫುಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಎಲ್ಲರೂ ಊಟ ಮಾಡಿ ಹೊಟ್ಟೆ ತುಂಬ ತಿಂದು ಸೊ ಅಲ್ಲಿಂದ ಹೊರಟ್ವಿ. ಸೊ ಎಸ್, ಎಲ್ರಿಗೂ ಇವತ್ತೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಲಾಸ್ಯ ಏನಂಗೆಲ್ಲ ಆಟ ಆಡಿದ್ಲು ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ಕೊಟ್ಟೆ. ಸೊ ಎಸ್, ಇವತ್ತಿನ ಡೇ ವ್ಲಾಗ್ ನಾನು ಇಲ್ಲಿ ಮುಗಿಸ್ತಿದ್ದೀನಿ. ನಾಳೆ ನಾನು ಏನು ಮಾಡ್ತಿದ್ದೀನಿ, ಎಲ್ಲಿ ಹೋಗ್ತಿದ್ದೀನಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅಂಟಿಲ್ ದೆನ್, ಬಾಯ್ ಫ್ರಮ್ ಪ್ರಿಯಾಂಕಾ.